ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಕೋರ್ ಕಮಿಟಿ ಸಭೆ ನಡೆಸಿದ್ದು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರ ಆಯ್ಕೆ ಸಂಬಂಧ ಜಟಾಪಟಿ ನಡೆದಿದೆ. ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ್ ನಡುವೆ ವಾಗ್ವಾದ ನಡೆದಿದ್ದು, ಇಬ್ಬರ ವಾಗ್ವಾದದ ನಡುವೆ ಆರ್ ಅಶೋಕ್ ಎಂಟ್ರಿ ಕೊಟ್ಟಿದ್ದು, ಬೆಂಗಳೂರು ಉತ್ತರಕ್ಕೆ ಹೆಸರು ಅಂತಿಮಗೊಳಿಸುವ ಬಗ್ಗೆ ಇಬ್ಬರ ಮಧ್ಯೆ ಜಟಾಪಟಿ ನಡೆದಿದೆ. ಹಳಬರು ವರ್ಸಸ್ ಹೊಸಬರ ಪೈಕಿ ಆಯ್ಕೆ ಬಗ್ಗೆ ಚರ್ಚೆ ನಡೆದಿದ್ದು, ಕೋರ್ ಕಮಿಟಿ ಸಭೆಯಲ್ಲಿ ಉತ್ತರ ಜಿಲ್ಲೆ ಅಧ್ಯಕ್ಷರ ಬದಲಾವಣೆಗೆ ಅಶ್ವಥ್ ನಾರಾಯಣ್ ಪಟ್ಟು ಹಿಡಿದಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಮತ್ತು ಅಶ್ವಥ್ ನಾರಾಯಣ್ ಅವರ ನಡುವೆ ವಾಗ್ವಾದ ನಡೆದಿದ್ದು, ಇಬ್ಬರ ವಾಗ್ವಾದದ ನಡುವೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಎಂಟ್ರಿ ಆಗಿದ್ದಾರೆ. ಇನ್ನು ಮುಂದಿನ ರಾಜ್ಯಾಧ್ಯಕ್ಷ ಆಯ್ಕೆ ಸಂಬಂಧ ಇಂದು ಸಚಿವರು ಶಾಸಕರ ಅಭಿಪ್ರಾಯವನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಸಂಗ್ರಹಿಸಿದ್ದಾರೆ. ವಿಜೇಂದ್ರ ಬಣದ ನಾಯಕರು ಮತ್ತು ರೆಬಲ್ ನಾಯಕರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ. ಪರಸ್ಪರ ಸಾಲು ಸಾಲು ದೂರು ಕೊಟ್ಟುಕೊಂಡಿದ್ದಾರೆ. ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರರನ್ನೇ ಮುಂದುವರಿಸುವಂತೆ ಕೆಲವರು ಒತ್ತಾಯಿಸಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿದ್ದಾರೆ. ಮತ್ತೊಂದೆಡೆ ಸಮಸ್ಯೆಗಳಿಗೆಲ್ಲ ವಿಜೇಂದ್ರ ಕಾರಣ ಎಂದು ರೆಬಲ್ ಶಾಸಕರು ಆರೋಪಿಸಿದ್ದಾರೆ. ಗುಪ್ತ ಮತದಾನಕ್ಕೆ ಅವಕಾಶ ಕೋರಿದ್ದಾರೆ. ಆದರೆ ಇದಕ್ಕೆ ವಿಜೇಂದ್ರ ಬಣ ಆಕ್ಷೇಪ ಎತ್ತಿದೆ. ಸಹಮತದಿಂದ ಅಧ್ಯಕ್ಷರ ಆಯ್ಕೆ ಮಾಡಿ ಎಂದು ಕೋರಿದೆ. 65 ಶಾಸಕರ ಪೈಕಿ ಬರೀ 42 ಮಂದಿಯಷ್ಟೇ ಸಭೆಗೆ ಹಾಜರಾಗಿದ್ರು. 25ಕ್ಕೂ ಹೆಚ್ಚು ಶಾಸಕರು ತಟಸ್ಥ ಧೋರಣೆ ತಾಳಿದ್ದಾರೆ ಎನ್ನಲಾಗ್ತಿದೆ. ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಇದೆ, ಹಾಗಾಗಿ ಸಂಘಟನಾ ಪರ್ವದ ಬಗ್ಗೆ ಚರ್ಚೆ ಮಾಡೋಣ. ಅದ್ರ ಬಗ್ಗೆ ಇವತ್ತು ಚರ್ಚೆ ಆಗಿದೆ ಸಂಪೂರ್ಣವಾಗಿ. ನೋಡ್ರಿ, ಇದು ಯಾವುದೂ ವಿಷಯ ಕ್ಯಾಮ್ರಾ ಮುಂದೆ ಮಾತಾಡುವಂಥದ್ದಲ್ಲ. ಇದೇನೇ ನಮ್ಮ ಎಲ್ಲ ಪಕ್ಷದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದೇ ಇರ್ತಾವೆ. ಅದನ್ನ ಪಕ್ಷದ 4 ಗೋಡೆಗಳ ನಡುವೆ ಬಾಗಿಲ ಮುಚ್ಕೊಂಡು ಮಾತಾಡುವಂಥದ್ದು, ಟಿವಿ ಮುಂದೆ ಮಾತಾಡುವಂಥದ್ದಲ್ಲ. ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅನೇಕ ಕೆಲಸಗಳು ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲಿ ಕೂಡ ಕೆಲವು ಪಕ್ಷದ ಹಿರಿಯರಾದಂಥವರು ಬೇರೆ ಬೇರೆ ವಿಷಯಗಳಲ್ಲಿ ರಾಜ್ಯದಲ್ಲಿ ಜನರಿಗೆ ಹಾದಿ ತಪ್ಪಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇದೆ. ಆದರೆ ಇವತ್ತು ರಾಜ್ಯಾಧ್ಯಕ್ಷರು ಆಗಿದ ಮೇಲೆ ನಾವು ಇವತ್ತು ರಾಜ್ಯದಲ್ಲಿ ಪಾರ್ಟಿ ಕೆಲಸಗಳು ಏನೇನು ಕೊಡ್ತಾರ ಎಲ್ಲರೂ ಕೂಡ ನಾವು ಒಗ್ಗಟ್ಟಾಗಿ ಇವತ್ತು ಕೆಲಸ ಮಾಡ್ತಕ್ಕಂಥ ಕೆಲಸ ಎಲ್ಲ ಶಾಸಕರು ಎಲ್ಲಾನು ಹಿರಿಯರು ಕೂಡ ಕೆಲಸಗಳು ಮಾಡ್ತಾ ಇದ್ದೀವಿ. ಅದ್ರ ಮಧ್ಯದಲ್ಲೂ ಕೂಡ ಕೆಲವು ಜನ ಏನೇನು ರೀತಿಯಲ್ಲಿ ಮಾತಾಡ್ತಾ ಇರೋದು ಕೂಡ ಗಮನಕ್ಕೆ ಬಂದಿದೆ. ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ನಮ್ಮ ಕರ್ನಾಟಕ ವಸ್ತುಗಳು ಹೇಳಿದಂತ ರಾಧಮೋಹನ್ ಅಗರ್ವಾಲ್ ಜಿ ಅವರಿಗೆ ನಾವೆಲ್ಲರೂ ಕೂಡ ವಿಸ್ತಾರವಾಗಿ ಎಲ್ಲ ಶಾಸಕರು ಹೇಳ್ತಕ್ಕಂಥ ಕೆಲಸ ಮಾಡಿದ್ದೇವೆ. ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಆಗಿಲ್ಲ. ಆ ವಿಚಾರವನ್ನು ಮಾತಾಡೋದಿದ್ರೆ 1 to 1 1 ಗಂಟೆಯ ನಂತರ ಶಾಸಕರಿಗೆ ಸಮಯ ನಿಗದಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವ್ರು ಕೊಡ್ಬೋದು. ಅಲ್ಲ, 1 to 1 ಸಭೆಗೆ ನಾನು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನಾನು ಪ್ರತಿ ಬಾರಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಆ ಸಭೆಯಲ್ಲೂ ಕೂಡ ನನ್ನ ಅಭಿಪ್ರಾಯಕ್ಕೆ ನಾನು ಸ್ಟಿಕಾನ್ ಆಗಿದ್ದೀನಿ. ನನ್ನ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಾನು ಅದೆಲ್ಲ ತೀರ್ಮಾನ ಮಾಡೋದು ನಾನು ನೀವಲ್ಲ, ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಾರೆ, ಅದು ಚುನಾವಣೆ ಆಗಬೇಕಾ, ಚುನಾವಣೆ ಆಗಬಾರ್ದಾ, ಸರ್ವಸಮ್ಮತ ಆಗಬೇಕಾ, ಎಲ್ಲವನ್ನ ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗಿರ್ತದೆ. ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡಿ ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಶಿರಸಾವಹಿಸಿ ತಲೆಬಾಗಿ ಅದನ್ನ ಅಕ್ಸೆಪ್ಟ್ ಮಾಡ್ತೀವಿ. ನಮ್ಮ ಬಿಜೆಪಿಯ ಒಂದು ಕಾನೂನೇನಿದೆ ಅದರಲ್ಲಿ 2 ಇದೆ, ಚುನಾವಣೆನೂ ಇದೆ ಮತ್ತೆ ಸರ್ವಸಮ್ಮತನೂ ಇದೆ. ಅದನ್ನ ಯಾವಾಗ ಆಯ್ಕೆ ಮಾಡ್ತೀರೋ ಅದನ್ನ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ ಮೇಲೆ ತೀರ್ಮಾನ ಆಗ್ತದೆ. 2 ಆಯ್ಕೆ ಅಂತೂ ಇದೆ. ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು. ಚುನಾಯಿತ ಪ್ರತಿನಿಧಿಗಳು, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆ ಅನ್ನೋದನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು ತಿಳಿಸಿದ್ದಾರೆ. ಏನೊಂದು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದು ಮಾತುಕತೆ ಅಲ್ಲ. ಇದು ಬಹಳ ಮುಖ್ಯವಾಗಿ ಪಕ್ಷ ಬಲಪಡಿಸಲಿಕ್ಕೆ ಹೇಗೆ ನಾವು ಕೆಲಸವನ್ನು ಮಾಡಬಹುದು ಅಂತ ಕೇಳಿದ್ರು. ಹಾಗಾಗಿ ಯಾರ್ಯಾರು ಏನೇನು ಸಲಹೆ ಕೊಡಬೇಕೋ ಕೊಟ್ಟಿದ್ದಾರೆ. ನೋಡಿ, ಸಂಘಟನೆ ನೇಮಕಾತಿ ಆಗುವಂಥದ್ದು, ಇನ್ನೊಂದು ಭಾಗ ಚುನಾವಣೆ ಪ್ರಕ್ರಿಯೆ ನಡೀತಿದೆ, ಅದು ನಡೆಯುವಂಥದ್ದಾಗುತ್ತೆ. ಕೆಲವು ಏನೊಂದು 4 ಗೋಡೆಗಳ ಆಚೆ ಹೋಗುವಂಥದ್ದಾಗಬಾರ್ದು. ಇವತ್ತು ಆ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದಾಗಿದೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕ ಉಸ್ತುವಾರಿಗಳಂತ ರಾಧಾಮೋಹನ್ ಅಗರ್ವಾಲ್ ರವರಿಗೆ ನಾವು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಈ ರಾಜ್ಯದ ಜನರ ಭಾವನೆಗಳು, ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನ ಹೇಳಿದೀವಿ. ನಮಗೆ ಅತ್ಯಂತ ಸಂತೋಷ ಆಗಿದೆ, ತೃಪ್ತಿ ತಂದಿದೆ ಭೇಟಿ. 4 ಗೋಡೆ ಮಧ್ಯೆ ಏನ್ ಹೇಳ್ಬೇಕು ಅದು ಹೇಳಿದೀವಿ. ಧನ್ಯವಾದಗಳು.